ಆ್ಯಕ್ಷನ್. ಫ್ರೆಂಡ್ಸ್, ಇವತ್ತು ಅನ್ವಾ 20 ಡಯಾ ಮಷಿನ್ ಬಾರ್ ಲೋಡಿಂಗ್ ಮಾಡೋದು ಯಾವ ಥರ ಅಂತ ನೋಡೋಣ. ಫಸ್ಟು ರಾ ಮೆಟೀರಿಯಲ್ ತೊಗೋಬೇಕು. ನೀಟಾಗಿ ವೇಸ್ಟ್ ತೊಗೊಂಡು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಕೊಂಡು ಬಾರ್ ಡಯಾಮೀಟ್ರ್ ಚೆಕ್ ಮಾಡಬೇಕು. ಬಾರ್ ಡಯಾಮೀಟ್ರ್ ಚೆಕ್ ಮಾಡೋಕ್ಕಿಂತ ಮುಂಚೆ ಮೈಕ್ರೋಮೀಟ್ರು ಝೀರೋ ಚೆಕ್ ಮಾಡ್ಕೋಬೇಕು. ಝೀರೋ ಚೆಕ್ ಮಾಡೋದು ಯಾವ ಥರ ಅಂದರೆ, ಒಂದು ಪೇಪರ್ಗಿಟ್ಟು ಅದನ್ನ ಲೈಟಾಗಿ ಟೈಟ್ ಮಾಡಿದ್ರೆ ಅದು ಟೈಟ್ ಆಗುತ್ತೆ. ಸ್ವಲ್ಪ ತಿಕ್ಕಾಗಿ ಎಳಿಬೇಕು, ಇಲ್ಲಾಗ ಗಲೀಜೆಲ್ಲ ಹೋಗುತ್ತೆ. ಇವಾಗ ಝೀರೋ ಚೆಕ್ ಮಾಡ್ಕೋಬೇಕು. ಝೀರೋ ಇದೆ, ಓಕೆ. ಇವಾಗ ಬಾರ್ ಡಯಾಮೀಟ್ರ್ ಚೆಕ್ ಮಾಡೋಣ. ಬಾರ್ ಡಯಾಮೀಟ್ರ್ ಬಂದು 15.96 ಇದೆ, ಓಕೆ. ಒಂದು ಬಾರ್ನ ಚೆಕ್ ಮಾಡ್ಬೇಕಾದ್ರೆ ಒಂದು ಬಾರ್ನ 3 ಕಡೆ ಚೆಕ್ ಮಾಡಬೇಕು. ಅದನ್ನ 3 ಕಡೆ ಚೆಕ್ ಮಾಡ್ಬೇಕಾದ್ರೆ ರೊಟೇಟ್ ಮಾಡಿ ಚೆಕ್ ಮಾಡಬೇಕು. ಈ ಥರ ರೊಟೇಟ್ ಮಾಡಿ ಚೆಕ್ ಮಾಡಬೇಕು. ಓಕೆ ಇದೆ. ಇವಾಗ ಸೆಂಟ್ರಲ್ ಒಂದು ಟೈಮ್ ಚೆಕ್ ಮಾಡಬೇಕು. ಓಕೆ ಇದೆ, 15.96. ಥರ ರೊಟೇಟ್ ಮಾಡಿ ಚೆಕ್ ಮಾಡಬೇಕು. ಈಗ ಲಾಸ್ಟು ಇಲ್ಲೊಂದು ಕಡೆ ಚೆಕ್ ಮಾಡಬೇಕು. ಓಕೆ ಇದೆ, 15.96. ಓಕೆ ಇದೆ, ಓಕೆ. ಇವಾಗ ಬಾರ್ನ ಗ್ರೈಂಡ್ ಮಾಡಬೇಕು. ಯಾವ ಥರ ಗ್ರೈಂಡ್ ಮಾಡಬೇಕು ಅಂದರೆ, ಅದು 45 ಡಿಗ್ರಿ ಚಾಂಪರ್ ಆಗಬೇಕು. ಆ ಥರ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡೋದು ಯಾವುದಕ್ಕೆ ಅಂದರೆ, ಬಾರಲ್ಲಿ ಬರ್ರಿರುತ್ತೆ, ಆ ಬರ್ರು ರಿಮೂವ್ ಆಗಬೇಕು. ಅದಕ್ಕೋಸ್ಕರ ಬಾರ್ನ ಗ್ರೈಂಡ್ ಮಾಡಬೇಕು. ಈ ಥರ ಸ್ಮೂತಾಗಿ ಗ್ರೈಂಡ್ ಮಾಡಬೇಕು. 45 ಡಿಗ್ರಿ ಆ್ಯಂಗಲಲ್ಲಿ ಗ್ರೈಂಡ್ ಆಗಬೇಕದು. ಗ್ರೈಂಡ್ ಮಾಡಿದ್ಮೇಲೆ ಮತ್ತೆ ಬರಬಾರ್ದು. ಇವಾಗ ಇನ್ನೊಂದು ಸೈಡು ಮಾಡಬೇಕು. ಎರಡು ಸೈಡು ಗ್ರೈಂಡ್ ಮಾಡ್ಕೋಬೇಕು, ಸ್ಮೂತಾಗಿ ಗ್ರೈಂಡ್ ಮಾಡಬೇಕು. ಆವಾಗ ಬಾರು ನೀಟಾಗಿ ಒಳಗಡೆ ಹೋಗುತ್ತೆ. ಗ್ರೈಂಡ್ ಮಾಡಿಲ್ಲ ಅಂದರೆ ಗೈಡ್ ಬುಷಲ್ಲಿ ಜಾಮ್ ಆಗುತ್ತೆ ಬಾರು. ಈ ಥರ ಗ್ರೈಂಡ್ ಮಾಡಿಕೊಂಡು ಈಗ ಗ್ರೈಂಡಿಂಗ್ ಮಷಿನ್ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ಬಾರ್ ಲೋಡ್ ಮಾಡೋಣ. ಬಾರು ಬೆಡ್ರೂಮ್ ಮ್ಯಾನ್ಯುವಲಲ್ಲಿ ತೊಗೊಂಡು ಓಪನ್ ಮಾಡಿದ್ರೆ ಒಳಗಡೆ ಬೀಳುತ್ತೆ ಬಾರು. ಮತ್ತೆ ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಆಗುತ್ತೆ. ಕ್ಲೋಸ್ ಆದಮೇಲೆ ಹೋಗುತ್ತೆ. ಇವಾಗ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಮುಂದೆ ಮೂವ್ ಮಾಡೋದು. ಮುಂದೆ ಮೂವ್ ಮಾಡ್ಕೊಂಡು ತೊಗೊಂಬಂದು ಇಲ್ಲಿ ಮುಂದೆ ಬಂದಿದ್ರೆ ಸ್ವಲ್ಪ ಹಿಂದೆ ತೊಳ್ಕೊಳ್ಳೋದು. ಈ ಥರ ತೊಳ್ಕೊಬೋದು. ಇಲ್ಲಾಂದರೆ ಇಲ್ಲಿ ಜಾಗ್ ಹಾಕಿ ಸ್ವಲ್ಪ ಆ ಕಡೆ ಮೂವ್ ಮಾಡ್ತಾಯಿದ್ದೀನಿ ನಾನು. ಇವಾಗ ಸ್ವಲ್ಪ ಬಾರ್ ಹಿಂದೆ ತೊಗೊಳ್ಬೇಕು. ಹಿಂದೆ ತೊಗೊಂಡು ಒಂದು 2 mm ಕಟ್ ಆಫ್ ಆದರೆ ಸಾಕು. ಇವಾಗ ಮತ್ತೆ ಎಕ್ಸ್ ಹಾಕ್ಕೊಂಡು ಇವಾಗ ಆಟೋ ಹಾಕೋದು. ಆಟೋ ಹಾಕಿದ್ಮೇಲೆ ಝೆಡ್ ಒಂದು ಸ್ವಲ್ಪ ಮುಂದೆ ತೊಗೊಂಡಿದ್ದೀನಿ. ಎಕ್ಸಲ್ಲಿ ಸ್ವಲ್ಪ ಡೌನ್ ಮಾಡ್ಕೊಳ್ಳಿ. ಒಂದು 2 mm ಕಟ್ ಆಗಬೇಕು, ಅಷ್ಟೇ ಸಾಕು. ಬಾರಿಗೆ ಟಚ್ ಮಾಡಬಾರ್ದು ಪಟ್ಟಿಂಗ್ ಟೂಲ್ ಯಾವುದೇ ಕಾರಣಕ್ಕೂ. ಸ್ಲೋಲಿ ಮೂವ್ ಮಾಡ್ಕೋಬೇಕು. ಇವಾಗ ಎಡಿಟು, ಪ್ರೋಗ್ರಾಮು, ರಿಸೆಟ್ಟು ಹಾಕ್ಬಿಟ್ಟು ಆಟೋ ಹಾಕಿ ಸ್ಪೀಡ್ 0 ಗಿಟ್ಟು
ಇವಾಗ ಡೋರ್ ಕ್ಲೋಸ್ ಮಾಡಬೇಕು. ಡೋರ್ ಕ್ಲೋಸ್ ಮಾಡಾಯ್ತಲೆ ಇವಾಗ ಸ್ಟಾರ್ಟ್ ಮಾಡಬೇಕು. ಇವಾಗ ಸ್ಪೀಡ್ ನಿಧಾನಕ್ಕೆ ಬಿಡಬೇಕು. ಸ್ಪೀಡ್ ನಿಧಾನಕ್ಕೆ ಬಿಟ್ರೆ ರನ್ ಆಗುತ್ತೆ ಅಷ್ಟೇ. ಯಾವುದೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಯಾರಿಗೆ ಯಾವುದೇ ಡೌಟ್ ಇದ್ರೂ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾನು ಕಮೆಂಟಲ್ಲಿ ರೆಸ್ಪಾನ್ಸ್ ಮಾಡ್ತೀನಿ. ಯಾವುದೇ ಪ್ರಾಬ್ಲಮ್ ಬಗ್ಗೆ ಇರ್ಬೋದು, ಯಾವುದೇ ಡೌಟ್ ಇರ್ಬೋದು, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಷ್ಟೇ. ಓಕೆ, ಬಾಯ್. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಯಾವುದೇ ಡೌಟ್ ಇರಲಿ ಮಿಷಿನ್ ಬಗ್ಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, 100% ಆನ್ಸರ್ ಮಾಡ್ತೀನಿ. ಓಕೆ. We're gonna keep it low key, keep it softly spoken, with no strings tying you to me. I'm happy in your company with no